ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನೆಲ್ಗೆ ಸ್ವಾಗತ. ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ದೇವರಿಗೆ ದೀಪವನ್ನು ಹಚ್ಚಿ, ಇವತ್ತು ಸಾಯಂಕಾಲ ದೀಪಗಳನ್ನೆಲ್ಲ ಹಚ್ಚಬೇಕಂತ ಕೇಸಿಂದ ಪ್ರಧಾನಮಂತ್ರಿಯವರು ಹೇಳಿದ್ದ ಕಾರಣ ನಾನು ಇವೆಲ್ಲ ರೆಡಿ ಮಾಡ್ಕೋತಾ ಇದ್ದೇನ್ರಿ. ಇನ್ನ ಟೈಮ್ ಆಗಿಲ್ಲ. ಇವೆಲ್ಲ ದೀಪಗಳನ್ನೆಲ್ಲ ತೆಗೆದು ಹಾಗೆ ದೇವ್ರ ಬಲ್ಲಿ ಕೂಡ ದೀಪ ಹಚ್ಚಿ ಈಗ ಅಡುಗೆಗೆ ಅನ್ನ ಹಾಗೂ ಬೇಳೆ ಸಾರು ಆಗಿದೆ. ಈಗ ನಾನು ಪೂಜೆ ಎಲ್ಲ ಮಾಡಿದ್ದೆ. ಅಕ್ಕಿ ಕೂಡ ತೊಳೆದಿಟ್ಟಿನಿ ಅನ್ನ ಮಾಡ್ಬೇಕಂತ ಹೇಳಿ ಈಗ ಸಾಯಂಕಾಲ. ಹಾಗೆ ಹಿಟ್ಟಿತ್ತು, ದೋಸೆ ಹಿಟ್ಟಿತ್ರಿ, ಅದು ಈಗ ಉತ್ತಪ್ಪ ಹಾಕ್ಬೇಕಂತ ಅನ್ಕೊಂಡಿನಿ. ಈಗಿಲ್ಲ, 9 ಗಂಟೆ ನಂತರ ಪೂಜೆ ಎಲ್ಲ ಮುಗಿದ್ಮ್ಯಾಕೆ ಉತ್ತಪ್ಪ ಹಾಕ್ತಾ ಇದ್ದೀನಿ. ಹಾಗೆ ನಾ ತೋರಣ ಯಾವ ತರ ಕಟ್ಟಿನ ಅಂತ ಕೇಸಂದ ನಿಮಗೆ ಈಗ ತೋರಿಸ್ತೀನಿ. ಬರ್ರಿ ನಾ ಯಾವ ತರ ಕಟ್ಟಿನ ಅಂತ ಕೇಸಂದ. ಈಗ ನೋಡ್ರಿ, ನಾನು ಬಾಗಿಲಿಗೆ ತೋರಣವನ್ನು ಕಟ್ಟಿದ್ದೇನೆ. ಅವು ಯಾವ್ಯಾವ ಅಂತಂದರೆ ದತ್ತರಿ ಗಿಡದ ಕಾಯಿ, ಬೇವಿನ ಮತ್ತು ಮಾವಿನ ದಂಟು ತೋರಣವಾಗಿ ಕಟ್ಟಿನ್ರಿ. ಇದು ಕೊರೋನಾ ವೈರಸ್ ಹೋಗುವ ಸಲುವಾಗಿ ನಮ್ಮ ಕಡೆಗೆಲ್ಲ ಕಟ್ಟಿದ್ರು, ಅದಕ್ಕೋಸ್ಕರ ನಾನು ಕೂಡ ಕಟ್ಟಿದ್ದೆ. ಇದು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಪೂರ್ತಿ ಸಮೀಪವಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಕೊರೋನಾ ವೈರಸ್ ಥರನೇ ಅದ ನೋಡ್ರಿ, ಸೇಮ್ ಟು ಸೇಮ್ ಕೊರೋನಾ ವೈರಸ್. ಈ ಥರ ಮಾಡಿ ನಾವು ಬಾಗಿಲಿಗೆ ತೋರಣವನ್ನು ಕಟ್ಟಿದ್ದೇವೆ. ಈಗ ನಾವು ಎಲ್ಲ ದೀಪಗಳನ್ನೆಲ್ಲ ಹಚ್ಚಿ ಭಕ್ತಿಯಿಂದ ಆದಷ್ಟು ಮಟ್ಟಿಗೆ ಕರೋನಾ ವೈರಸ್ ಹೋಗ್ಲಿ ಅಂತ ಕೇಸಿಂದ ನಾವು ಆ ದೇವರಲ್ಲಿ ಬೇಡಿಕೊಂಡಿದ್ದೇವೆ. ಹಾಗೆ ಈಗ ಅಡಿಗೆ ಸಮಯ ಆಗಿದೆ, ನಮ್ಮ ಮಕ್ಕಳಿಗೆಲ್ಲ ಹಸುವಾಗ್ಯಾವ ಅಂತ ಕೇಸಿಂದ ಅಂತ ಇದ್ದಾರೆ. ಅವರಿಗೋಸ್ಕರ ನಾನು ಇವತ್ತು ಉತ್ತಪ್ಪ ಹಾಕ್ತಾ ಇದ್ದೀನಿ. ಉಳಿದಿರುವ ದೋಸೆ ಹಿಟ್ಟಿಗೆ ಮೊದಲಿಗೆ ನಾನು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ 2 ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದಾಗ ಮಾತ್ರ ಉತ್ತಪ್ಪ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ. ಅಲ್ಲಿ ತನಕ ಇದು ತವಾ ಗರಂ ಮಾಡ್ಲಿಕ್ಕೆ ಇಟ್ಟೀನಿ. ಹಾಗೆ ಇದನ್ನು ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಕಲಿಸ್ಬೇಕಾಗ್ತದ. ಆಮೇಲೆ ಚಿಕ್ಕದಾಗಿ ಉತ್ತಪ್ಪವನ್ನು ಹಾಕಬಹುದು. ರೆಡಿಯಾಗಿದೆ ನೋಡ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ, ನೀವು ಬೇಕಾದರೆ ತುಪ್ಪ ಕೂಡ ಹಚ್ಚಬಹುದು. ಇದಕ್ಕೆ ಯಾವುದೇ ಕಾಯಿ ಚಟ್ನಿ ಆಗಲಿ, ಯಾವುದೇ ಒಂದು ಶೇಂಗಾ ಚಟ್ನಿ ಆಗಲಿ, ಇದ್ರ ಜೊತೆಗೆ ತುಂಬಾ ಚೆನ್ನಾಗಿ ಹತ್ತುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.